ಹುಡುಗರು ಎಷ್ಟು ಜನ ಇದ್ರು ನನಗೆ ಗೊತ್ತಿಲ್ಲ. ಟೆಕೀಲಾ ಒಂದು ಬಾಟ್ಲ್ ಕುಡಿದು ನೀವು ಇಲ್ಲಿ ನಿಂತ್ಕೊಂಡ್ಬಿಟ್ರೆ ₹100 ಕೊಡ್ತೀನಿ. ಅನೌನ್ಸೇ ಮಾಡಲಿಲ್ವಲ್ಲ, ರಿಜಿಸ್ಟ್ರೇಷನ್ ಇಲ್ಲ, ಎಲ್ಲೂ ದಾಖಲೆ ಇಲ್ಲ. ಅವರು ಬೀಚಿಯವರ ಮನೆಯಲ್ಲಿ ಕೆಲಸ ಮಾಡಕ್ಕೆ ಹೋಗ್ತಾರೆ, ಕಸ ಗುಡಿಸೋದು. ಬಳ್ಳಾರಿಲಿ ಕಸ ಗುಡಿಸೋದು ಅದೆಲ್ಲ ಮಾಡೋದಕ್ಕೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ. ಅವಾಗ ಅವರಿಬ್ಬರ ನಡುವೆ ಒಲವು ಸ್ಟಾರ್ಟ್ ಆಗುತ್ತೆ. ಅವರು ಅಪ್ಪ ಅವಾಗ ಜನಿಸೋದು ತುಂಬ ಒಡನಾಟ ಇತ್ತು. ಅಪ್ಪಂಗೂ ಬೀಚಿ ಅಜ್ಜಂಗೂ ತುಂಬ ಒಡನಾಟ ಇತ್ತು. ಅವ್ರ ಮನೆಗೆ ಹೋಗೋದು, ಅವ್ರ ಬನಿಯನ್ನೆಲ್ಲ ಒಗೆಯೋದು ಅದೆಲ್ಲ ಮಾಡ್ತಿದ್ರು ಅಪ್ಪ. ಅವ್ರ ಇಡೀ ಫ್ಯಾಮಿಲಿ ಈಗಲೂ ನಾವು ಭೇಟಿ ಮಾಡ್ತೀವಿ. ಮೊಮ್ಮಕ್ಕಳೆಲ್ಲ ನಾನು ಅಣ್ಣ ಅಕ್ಕ ಆ ಥರನೇ. ಹೇಳಬಾರ್ದು ನಿಮ್ಮಪ್ಪ ಯಾರು ಅಂತ ನಿನ್ಗೆ ನಿಂಗೇನೋ ಗೊತ್ತು, ನಿಮ್ಮಪ್ಪ ಯಾರು ಅಂತಲೇ ಗೊತ್ತಿಲ್ಲ ನಿನಗೆ ಅಂದರೆ ನೀನು ಆ ಮಗ ಅಂತ. ಇನ್ನು ಅದೇ ಮೊದಲನೇ ಪ್ರೇಯಸಿ ಕೂಡ ಏನು ಬ್ರಾಹ್ಮಣರಲ್ಲ, ಅಪ್ಪ ಪ್ರೀತಿ ಮಾಡ್ತಾ ಇದ್ದವಳು. ನೋಡಿದ್ರೆ ಅವ್ರನ್ನ ಇಲ್ಲ, ಕೊನೆವರೆಗೂ ಅವ್ರು ತೋರಿಸಿಲ್ಲ ನಮಗೆ. ಕೊನೆಗೊಂದ್ಸತಿ ಬರ್ತಾರೆ ಅವರು, ನಮ್ಮ ಆಚೆ ಸಿಗ್ತಾರೆ. ಸಿಕ್ಕಿದ ಮೇಲೆ ದುಃಖ ಪಟ್ಕೊಂಡು ಬರ್ತಾರೆ. ಲಾಸ್ಟ್ ಸ್ಟೇಜ್ ಆಫ್ ಕ್ಯಾನ್ಸರು ಆ ಹುಡುಗಿಗೆ. ಸೊ ಕೂದಲಿಲ್ಲ, ಸ್ಕಾರ್ಫ್ ಕಟ್ಕೊಂಡು ಬಂದು, ರವಿ ನನ್ನ ಜೀವನನೇ ಬದಲಾಗ್ಬಿಡ್ತಿತ್ತು, ನಾನೇನಾದರೂ ನಿನ್ನನ್ನು ಮದುವೆ ಆಗಿದ್ದರೆ ನಾನು ಹೆಂಗಾರು ಮಾಡಿ ನೀನು ಉಳಿಸ್ಕೊಂಡ್ಬಿಡ್ತಾ ಇದ್ದೆ ಅನಿಸುತ್ತೆ. ಗಂಡ ತೀರೋಗ್ತಾರೆ, ಎಲೆಕ್ಟ್ರಿಕ್ ಶಾಕ್ ಹೊಡೆದು ಗಂಡ ತೀರು ಹೋಗ್ತಾರೆ. ಆವಾಗಿನ ಕಾಲಕ್ಕೆ ಅತಿ ಶ್ರೀಮಂತ ಅಂದರೆ ಅವರೇ. ಬಳ್ಳಾರಿನಲ್ಲಿ ಮದುವೆ ಮಾಡ್ಕೊಂಡಿದ್ದಂಥ ಇವರು ಮದುವೆ ಮಾಡ್ಕೊಂಡಿದ್ದಂದ್ರೆ ಶ್ರೀಮಂತರು ಲೆಕ್ಕ. ಆವಾಗಿನ ಥರ ಆಡಂಬರ ಅಂದರೆ ಅವರೇ. ಅವ್ರ ಮನೆಗೆ ಸೊಸೆಗೆ ಕೊಟ್ರ ಇವ್ರನ್ನ ಇಡೀ ಊರೆಲ್ಲ ಮಾತಾಡಂಗೆ ಹಂಗೆ ಆ ಥರ. ಸೊ ಅವರು ಕರೆಂಟ್ ಶಾಕ್ ಆಗಿ ತೀರ್ಕೊಂಡ್ರಂತೆ. ಇವ್ರಿಗೆ 2 ಮಕ್ಕಳು, ಇವ್ರಿಗೆ 4ನೇ ಸ್ಟೇಜ್ ಕ್ಯಾನ್ಸರು. ಅಪ್ಪ ಪೂರ್ತಿ ಕ್ಯಾನ್ಸರ್ ಕ್ಯೂರ್ ಮಾಡ್ತಾರೆ, ದುಡ್ಡೆಲ್ಲ ಕೊಡ್ತಾರೆ. ಕಿದ್ವಾಯಲ್ಲೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸೋದು ಅಪ್ಪ. ಅವ್ರು ಏನೂ ಮಾತಾಡಲಿಲ್ಲವಂತೆ. ಒಂದು ಹಲೋ ಅಂದ ತಕ್ಷಣ ಇವರು ಅವಳ ಹೆಸರು ಹೇಳಿದ್ದಾರೆ. ಆ ವಾಯ್ಸ್ಗೆ ಫಸ್ಟ್ ಹಲೋ ಅಂತ ಅಂದ ಕೂಡಲೇ ಹೇಳು ವಾಟ್ ಎವರ್ ನೇಮ್, ಆ ಹೆಸರು ಹೇಳಿದ್ದಾರೆ. ಹೆಂಗೆ ಕಂಡಿಡ್ದೆ ನೀನು, ಮರೆಯೋಕ್ಕಾಗತ್ತಾ ಆ ವಾಯ್ಸ್ನ ಅಂತ. ಇನ್ನೂ ಆ ಗಾಢವಾಗಿತ್ತು ಅಂತ ನಮ್ಮಮ್ಮ ನೋಡಿದ್ರೆ ಇದೆ ಬೈತು, ಇವನ್ನೆಲ್ಲ ಹೇಳ್ತೀಯ ನೀನು ಅಂತ. ಬರೆದ್ರೇನೆ ಬೈಯೋರು ಅಪ್ಪಂಗೆ. ಎಷ್ಟು ನಾನೇನು ಬೇಡ ನಿಮಗೆ, ಏನು ನೆನ್ಸ್ಕೊಂಡು ಬರೀತಾನೆ ಇರ್ತಿರಲ್ಲ, ಹಂಗಾದ್ರೆ ನನ್ನ ಮೇಲೆ ಪ್ರೀತಿ ಇಲ್ವಾ ನಿಮಗೆ, ನನ್ನನ್ನು ಏನಕ್ಕೆ ಮದುವೆ ಆದ್ರಿ ನೀವು ಹಂಗಾದ್ರೆ ಅಂತ ಜಗಳ ಎಲ್ಲ ಆಡಿದ್ದಾರೆ. ಏನಕ್ಕೆ ಬರೀತೀರಾ ನೀವು ಪದೇ ಪದೇ ಅದನ್ನು, ಆ ವಿಷಯನ, ಆ ಹುಡುಗಿ ವಿಷಯನ ಮರ್ತಿಲ್ವಾ ಹಂಗಾರೆ ನೀವು? ಇನ್ನೂ ನಿಮ್ಮ ಮನ್ಸಲ್ಲಿ ಜಾಗ ಇಲ್ವಾ ನನಗೆ, ಇನ್ನೂ ಅವಳೇ ಇದ್ದಾಳ ಅಂತೆಲ್ಲ ಜಗಳ ಆಡೋದವರು. ಇಲ್ವೇ ಮಾರೈತಿ, ಅದು ಹಳೆ ನೆನಪುಗಳಷ್ಟೇ. ನೀನೇ ನನ್ನ ಬದುಕು, ನೀನೇ ನನ್ನ ಜೀವನ, ನೀನೇ ನಂದೆಲ್ಲವುದೂ, ನೀನೇ ನನ್ನ ಒಲವು ಅಂತ ಅಪ್ಪ ಅಮ್ಮಂಗೆಲ್ಲ ಈ ಥರ ಮುದ್ದು ಮಾಡೋದು, ಸಮಾಧಾನ ಮಾಡೋದು ಎಲ್ಲ ಮಾಡಿರೋದು ನಾವು ನೋಡಿರೋದು ಉಂಟು. ಸೊ ಹೀಗೆಲ್ಲ ಆಗಿತ್ತು. ಸೊ ಇಲ್ಲಿ ಅಮ್ಮ ಯಾವಾಗ ಒಪ್ಕೊಂಡು ಮನೆಯಲ್ಲಿ ಹೇಳ್ತಾರೆ, ಸೇಮ್ ರಿಯಾಕ್ಷನ್. ರವಿನಾ, ಅಯ್ಯೋ ನಾವೆಲ್ಲ ತುಂಬ ಅಜ್ಜ ಅಂದರೆ ನಮ್ಮ ಅಮ್ಮನ ಅಪ್ಪ ಟ್ರೆಷರರು ಬ್ಯಾಂಕಲ್ಲಿ. ನಾವಾಯಿತು, ನಮ್ಮ ಬ್ಯಾಂಕ್ ಆಯಿತು, ನಮ್ಮ ಕೆಲಸ ಆಯಿತು, ತಿಂಗಳ ಸಂಬಳ, ಶುಕ್ರವಾರ ಹೆಂಡ್ತಿನ ಸಿನಿಮಾ ಕರ್ಕೊಂಡು ಹೋಗ್ಬೇಕು, ಮಕ್ಕಳನ್ನ ಮನೇಲಿ ಬಿಡಬೇಕು, ಹೆಂಡ್ತಿಗೆ ಮಲ್ಲಿಗೆ ಹೂವು, ಮೈಸೂರು ಪಾಕು ಅಂಥ ಜೀವನ ನಮ್ಮದು. ನೀನು ನೋಡಿದ್ರೆ ರವಿ ಹೆಸರು ಹೇಳ್ತಾ ಇದೆಯಾ, ಹೆಂಗಮ್ಮ ಸಾಧ್ಯ ಅಂತ. ಅಷ್ಟು ಕುಖ್ಯಾತರು ಸರ್. ಆವಾಗಲೇ ರವಿ ಅಂದರೆ ಯಾರಿಗೂ ಬೇಡ ಅಂತ. ಅಂಥದ್ದೇನು ಮಾಡೋರು ಅವ್ರ ಊರಲ್ಲಿ? ಪೂಲಿ ಥರ ಎಲ್ಲಿ ಹುಡುಗಾಟ, ಏನಕ್ಕೂ ಸೀರಿಯಸ್ನೆಸ್ ಇಲ್ಲ. ಏನು 10ನೇ ಕ್ಲಾಸ್ ಪಾಸು ಫೇಲ್ ಆದಾಗಲೇ ಬಿಡಿ ಸೇತಾ ಕೂತ್ಕೊಂಡಿದ್ರೆ ಯಾರಾದರೂ ಏನನ್ಕ ಇಂಪ್ರೆಷನ್ ಬರುತ್ತೆ. ಸೊ ಹಂಗಿತ್ತಲ್ಲ ಅದು. ಆಮೇಲೆ ಬಳ್ಳಾರಿ ಅಲ್ಲಲ್ಲ ವಿಷಯ ಬಂದ್ಬಿಡೋದು. ಸತ್ಯನಾರಾಯಣಪೇಟೆಯಲ್ಲಿ ರವಿ ಬೆಳಗೆರೆ, ರವಿ ಅಷ್ಟೇ ಅವಾಗ, ರವ್ಯ ರವ್ಯ ಅಂತಾನೆ ಅವ್ರ ಫ್ರೆಂಡ್ಸ್ ಎಲ್ಲ ಮಾತಾಡ್ತಾ ಇದ್ದಿದ್ದು. ಸೊ ಅವ್ರದ್ದು ಒಂದು ಗ್ಯಾಂಗು. ಆ ಗ್ಯಾಂಗ್ ಬಂತು ಅಂತಂದರೆ ಮುಗೀತು. ನಮ್ಮ ಹೋಟೆಲ್ ಗೀಟಲ್ ಅಂದ್ಕೊಳ್ಳಿ, ಒಂದು ಫಾರ್ ಎಕ್ಸಾಂಪಲ್ ಧ್ವಂಸ ಇವತ್ತು ನಮ್ಮ ಹೋಟೆಲು ಅಂತ, ಏನೋ ಒಂದು ಮಾಡಿಟ್ಟು ಹೋಗ್ತಾರೆ ಇವತ್ತು ನಮಗೆ ಅಂತ. ಯಾಕಾರು ಬಂದರು ಅಂತ ಅವ್ರು ಏನು ಎಷ್ಟು ಕೊಡ್ತಾರೋ ಅಷ್ಟು ಇಸ್ಕೊಂಡು ಕಳಿಸ್ಬಿಡೋರು. ಫಸ್ಟ್ ತೊಲಗ್ರಿ ಇಲ್ಲಿಂದ ನೀವು ಅಂತ. ಸೊ ಹಂಗಿತ್ತು. ಅದಾದಮೇಲೆ ಅದು ಹೆಂಗೆ ಅಮ್ಮ ಒಪ್ಪಿಸ್ತಾರೆ ಮನೆಯಲ್ಲಿ. ಇಲ್ಲ, ಅಪ್ಪನೂ ಬರ್ತಾರೆ, ಮಾತಾಡ್ತಾರೆ. ಇವಾಗ ನೋಡಿ ಹಾಗೆಲ್ಲ ಇಲ್ಲ, ನೀವು ಅಂದ್ಕೊಂಡ್ರೋ ರವಿ ಅಲ್ಲ ನಾನು,
ನಾನು ಇವಾಗ ಓದಿದ್ದೀನಿ, ಗೋಲ್ಡ್ ಮೆಡಲ್ ತೊಗೊಂಡಿದ್ದೀನಿ, ನಾನೊಂದು ಇದಕ್ಕೆ ಅಪ್ಲೈ ಮಾಡಿದ್ದೀನಿ, ಕಾಲೇಜಿಗೆ ಇದು ಮೇಸ್ಟ್ರಾಗಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದೀನಿ. ನನಗೆ ಇನ್ನೇನು 3-4 ದಿವಸಕ್ಕೆ ಅಪಾಯಿಂಟ್ಮೆಂಟ್ ಇದೆ, ಹೋಗಬೇಕು ಕೆಲ್ಸಕ್ಕೆ. ನಾನು ನಮ್ಮ ಮನೆಗೆ ಸೂಕ್ತವಾಗಿರೋ ಹೆಣ್ಣು ಅಂದರೆ ನಿಮ್ಮ ಮಗಳೇನೆ. ನಮ್ಮ ಮನೆಗೆ ಹೊಂದ್ಕೊಂಡು ಹೋಗಿರೋ ಅಂಥವಳು. ದಿನ ಬರ್ತಾರೆ ನಮ್ಮ ಮನೆಗೆ, ಅವ್ರು ಬಂದು ವೀಣೆ ಏನು ಇದು ಮಾಡ್ತಾರೆ. ನನ್ನ ತಾಯಿ ಮತ್ತು ಅವರ ನಡುವೆ ಬಾಂಧವ್ಯ ಬೆಳೆದಿದೆ. ಬಂದರೆ ಸೊಸೆ ನಮಗೆ ಇಂಥವರೇ ಬರಬೇಕು ಅಂತ ನನ್ನ ಆಸೆ, ನಮ್ಮ ಮನೆಗೆ ಬಂದರೆ ಅಂತ ಹೇಳಿ ಈ ಥರ ಎಲ್ಲ ಕನ್ವಿನ್ಸ್ ಎಲ್ಲ ಮಾಡಿ ಕೊನೆಗೆ ಅವರು ಒಪ್ಕೋತಾರೆ. ನಮ್ಮ ಅಜ್ಜ ತುಂಬ ಸಾಫ್ಟು, ಅಮ್ಮನ ಅಪ್ಪ ಟ್ರೆಜರರು. ಹಾಂ, ತುಂಬ ಸಾಫ್ಟು. ನಾವು ಯಾವಾಗೂ ರೇಗಿಸ್ತಿರ್ತೀವಿ. ನಮ್ಮ ಅಜ್ಜಿ 4.25 ಇದ್ರೇನು ಅಡಿ ಕುಳಿ, ಅದೇ ಬಂದಿದೆ ನನಗೆ ಜೀನ್ಸು. ನಮ್ಮ ಅಜ್ಜ 6'3". ಅಯ್ಯೋ, ನಾವು ಯಾವಾಗಲೂ ಅಮಿತಾಬ್ ಬಚ್ಚನ್, ಜಯಾ ಬಹದ್ದೂರಿ ಅಂತ ರೇಗಿಸ್ತಾ ಇರ್ತಿದ್ವಿ. ಅವರು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ದಂಗು ಅಜ್ಜಿ ಫುಲ್ ಸ್ಟಾಪು, ಅಜ್ಜ ಎಕ್ಕಿಲೋಮೀಟ್ರಿ ಮಾರ್ಕು. ನಾವು ಇಲ್ಲಿಂದ ರೇಗಿಸೋದು, ನೋಡಲ್ಲಿ ಫುಲ್ ಸ್ಟಾಪು, ಇಲ್ಲಿ ಆಶ್ಚರ್ಯ ಚಿಹ್ನೆ, ಹಂಗೆ ಕಾಣಿಸೋದು ನಮಗೆ. ಸೊ ರೇಗಿಸ್ತಿರ್ತಿದ್ವಿ. ಇಬ್ಬರು ತುಂಬ ಅಂದರೆ ಅವು ಪ್ರಾಣಕ್ಕೆ ಪ್ರಾಣ, ಅಜ್ಜಿ ತಾತ ಹಂಗಿದ್ರು. ಸರಿ, ಯಾವಾಗ ಅಮ್ಮ ಈ ಮನೆಗೆ ಬರ್ತಾರೆ, ಮದುವೆ ಆಯಿತು, ಮದುವೆ ಫಿಕ್ಸ್ ಆಯಿತು, ಮದುವೆ ಆಯಿತು ಕೂಡ. ಚೆನ್ನಾಗೇ ಮಾಡಿಕೊಟ್ರು, ಛತ್ರದಲ್ಲಿ ಮಾಡಿಕೊಟ್ರು, ಚೆನ್ನಾಗೇ ಮದುವೆ ಎಲ್ಲ ಆಯಿತು. ಮದುವೆ ಆಯಿತು. ಮದುವೆಯಿಂದ ಈ ಮನೆಗೆ ಯಾವಾಗ ಬರ್ತಾರೆ, ಆವಾಗ ಅವರು ನಮ್ಮ ಅಮ್ಮ ಇವಾಗೂ ನೆನೆಸ್ಕೋತಾ ಇರ್ತಾರೆ. ಆಮೇಲೆ ನಾನು ಇದನ್ನ ಹೇಳ್ತೀನಿ ಕೂಡ ಎಷ್ಟೋ ಜನಕ್ಕೆ, ಅಮ್ಮ ಹೇಳಿದ್ದನ್ನೇ ನಾನು ಹೇಳೋದು. ಮದುವೆಯಾಗಿ ನಾವು ಹೋಗ್ತೀವಿ, ಮದುವೆ ಆಗಿದ್ದ ದಿನ ಏನಂತೀವಿ ನಾವು, ಫಸ್ಟ್ ನೈಟ್ ಅಂತೀವಿ. ಅಲ್ಲಾಗದೆ ಏನೋ ಬೇರೆ ಅಲ್ವಾ, ಫಸ್ಟ್ ನೈಟ್ ಅಂದೇಳಿ ಬೇರೆನೇ ಏನೋ. ಬಟ್ ಅವತ್ತು ಎಲ್ಲ ಮಲ್ಲಿಗೆ ಅದು ಇದು ಎಲ್ಲ ಅಲ್ಲೆಲ್ಲ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ಅದನ್ನೆಲ್ಲ ಬಿಸಾಕಿ, ಮೊದಲೇ ಶಕೆ, ಬಳ್ಳಾರಿ ಶಕೆ, ಆ ಕೋಟು ಎಲ್ಲ ಬಿಚ್ಚಾಕಿ ಹೇಳಿದ್ರಂತೆ ಅಪ್ಪ ಅಮ್ಮಂಗೆ, ನೋಡು ಲಲಿತಾ, ನಾನು ನೀನು ಸುಮಾರು ವರ್ಷ ಒಟ್ಟಿಗೆ ಬದುಕಿರ್ತೀವಿ, ಆದರೆ ಈ ಒಂದು ಜೀವ ಇದೆಯಲ್ಲ, ಎಷ್ಟು ವರ್ಷ ನಮ್ಮ ಜೊತೆ ಬದುಕೋತೋ ಗೊತ್ತಿಲ್ಲ, ಇರೋಷ್ಟುವರೆಗೂ ನಾವು ಚೆನ್ನಾಗಿ ನೋಡ್ಕೊಂಬಿಡೋಣ ಅಂತ ಫಸ್ಟ್ ಡೇ ಫಸ್ಟ್ ನೈಟ್ ಈ ಮಾತನ್ನ ಹೇಳಿದ್ರಂತೆ. ನಾವಿಬ್ಬರು ಸೇರಿ ಅಮ್ಮನ ಚೆನ್ನಾಗಿ ನೋಡ್ಕೊಂಬಿಡೋಣ, ನನಗಂತೂ ಜಗತ್ತು ಅವರೇನೆ. ಈಗ ನೀನು ನನ್ನ ಜಗತ್ತಿಗೆ ಎಂಟ್ರಾಗಿದೆಯಾ, ಈಗ ನಿಮ್ಮಿಬ್ಬರನ್ನ ಬಿಟ್ಟರೆ ನನಗೆ ಜಗತ್ತಲ್ಲಿ ಇನ್ಯಾರೂ ಇಲ್ಲ. ಸೊ ಆ ಜೀವನ ಇರೋವರೆಗೂ ಚೆನ್ನಾಗಿ ನೋಡ್ಕೊಂಬಿಡೋಣ ಅಂತ ಹೇಳಿದ್ರಂತೆ. ಅದು ಅವರು ಫಸ್ಟ್ ನೈಟು. ಸೊ ಆ ಮಾತು ಕೊನೆವರೆಗೂ ಅಮ್ಮ ಉಳಿಸ್ಕೊಂಡ್ರು. ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ, ಸ್ನಾನ ಮಾಡಿಸೋದ್ರಿಂದ, ಅತ್ತೆನ ಸ್ನಾನ ಮಾಡಿಸೋದ್ರಿಂದ ಹಿಡಿದು, ಊಟ ಮಾಡಿಸೋದ್ರಿಂದ ಹಿಡಿದು ಪ್ರತಿಯೊಂದು. ಬೆಡ್ ರಿಡನೇನಲ್ಲ ಅವರು. ಅವ್ರು ತೀರೋದಾಗ ನಾನು 1ನೇ ಕ್ಲಾಸು. ನನಗೆ ಅವರು 6-7 ವರ್ಷ ನಿಮ್ಗಾಗ. ನನಗೆ ಒಂಥರ ಮಂಜಾಗಿ ನೆನಪಿದ್ದಾರೆ. ಧ್ವನಿ ಎಲ್ಲೋ ಮರ್ತಿದೆ. ಬಟ್ ಅವರು ಉಡ್ತಾ ಇದ್ದ ಸೀರೆ, ಆಮೇಲೆ ಅಷ್ಟು ಜಡೆ, ಅವ್ರದ್ದು ಜಡೆ. ಅಮ್ಮ ಅದು ನೀಟಾಗೆಲ್ಲ ಬಾಚಿ, ಮೊದಲೆಲ್ಲ ಅವ್ರು ಒಂದೇ ಕೈಯಲ್ಲಿ ಜಡೆ ಹಾಕೋತಾ ಇದ್ರಂತೆ, ಆ ಥರ ಎಲ್ಲ ಮಾಡೋರಂತೆ. ಅಮ್ಮ ಬಂದಮೇಲೆ ಸ್ವಲ್ಪ ಇದಾಗಿದೆ, ಅವ್ರಿಗೆ ನಿರಾಳ ಆಗಿದೆ, ಮನೆ ನೋಡ್ಕೊಳ್ಳೋ ತಪ್ಪಿದೆ, ಅಡುಗೆ ಮಾಡೋದು ತಪ್ಪಿತು, ಅವೆಲ್ಲ ಒಂದೇ ಕೈಯಲ್ಲಿ ಮಾಡಬೇಕಿತ್ತಲ್ಲ ಹಾಗೆ. ಆಮೇಲೆ ನೆಲದ ಮೇಲೆ ಕೂತ್ಕೊಂಡು ಮಾಡೋದು ಈಸಿ, ನಿಂತ್ಕೊಂಡು ಮಾಡೋದು ಕಷ್ಟ, ಸ್ಟೂಲ್ ಇಟ್ಕೊಂಡು ಮಾಡೋದು, ಆ ಥರದ್ದೆಲ್ಲ ಏನೋ ಸರ್ಕಸ್ ಮಾಡಿದ್ದಾರೆ ಇಷ್ಟು ವರ್ಷ. ಸೊ ಅಜ್ಜಿಗೆ ಅದೊಂದು ನಿರಾಳ, ಚೆನ್ನಾಗಿ ನೋಡ್ಕೊಂಡ್ಲು ನನ್ನ ಸೊಸೆ ಅನ್ನೋವಂಥದ್ದು. ಅಪ್ಪ ಅಜ್ಜಿ ತೀರು ಹೋದಾಗ ಅಳ್ಳೇ ಇಲ್ವಂತೆ, 20 ವರ್ಷ ಹತ್ತಿಲ್ಲ. ಒಂದು ದಿವಸ ಅಳು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ, ಹಂಗೆ ಅಳ್ತಾ ಇದ್ದಾರಂತೆ. ಯಾಕೆ ಅಳ್ತಾ ಇದ್ದಾರೆ ಕಾರಣನೇ ಗೊತ್ತಿಲ್ಲ ಅಮ್ಮಂಗೆ. ಯಾಕೆ ಅಳ್ತಾ ಇದ್ದೀರಾ, ಇಬ್ಬರೇ ಇದ್ದಾಗ, ಅಂದರೆ ಅವರಿಬ್ಬರೇ ಇದ್ದಾಗ ಏಕವಚನ, ನಾವೆಲ್ಲ ಇದ್ದಾಗ ಬನ್ನಿ ಹೋಗಿ ಅಂತ. ರವಿ ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾ ಇದ್ದಾರಂತೆ. ಅಪ್ಪ ಹೇಳ್ತಾ ಇಲ್ಲ, ಅಳ್ತಾ ಇದ್ದಾನೆ. ಏನಿಲ್ಲ ಅಂದರೂ 1-1.5 ಗಂಟೆ ಹತ್ತಿದಾರಂತೆ. ಆಮೇಲೆ ಹೇಳ್ತಾರಂತೆ, ನಮ್ಮಮ್ಮ ಬೇಕು ನನಗೆ ಅಂತ. ಅಂದರೆ ಬಹುಶಃ ಇದೆಲ್ಲ ಹಾಯ್ ಬೆಂಗಳೂರೆಲ್ಲ ಆಗಿ, ಹಾಯ್ ಬೆಂಗಳೂರು ಇನ್ನೇನು ಸ್ಟಾರ್ಟ್ ಆಗಬೇಕು, ಇನ್ನೂ ಆಗಿಲ್ಲ. ಆಗ ಅವಾಗ ಹಾಗೆ ಅಷ್ಟು ವರ್ಷ ದುಃಖನ ಉಮ್ಮಳಿಸಿ ಒಳಗೆ ಇಟ್ಕೊಂಡಿದ್ದಾರೆ, ಅದು ಆಚೆ ಬಂದಿದೆ. ಅವಾಗ ಹಂಗೆ ಹತ್ತಿದ್ದಾರೆ. ನನ್ನ ಬಾಸ್ ಯಾರು, ದುಡ್ಡೇ ನನ್ನ ಬಾಸು ಅಂತ ಒಪ್ಕೊಂಡ್ಬಿಟ್ರೆ ಕಣ್ಣು ನೆಟ್ಟಿಗೆ ಹೋಗೋದು ಬ್ಯಾಲೆನ್ಸ್ ಶೀಟಿನ ಕಡೆಗೆ. ಸೊ ಈ ಥರ ಅಮ್ಮ ಅಪ್ಪ ಬದುಕಷ್ಟೆ. ಇವಾಗ ನಾವಿದ್ವಿ, ನನ್ನ ತಮ್ಮ ಇನ್ನೂ ಹುಟ್ಟಿರಲಿಲ್ಲ. ನನ್ನ ತಮ್ಮ ಇನ್ನೂ ಹುಟ್ಟಿರಲಿಲ್ಲ.
ಆಮೇಲೆ ನನ್ನ ತಮ್ಮ ಹುಟ್ಟುತ್ತಾನೆ ಅನ್ನೋ ಐಡಿಯಾ ಕೂಡ ಇವ್ರಿಗಿರಲಿಲ್ಲ. ಅದಕ್ಕೆ ರೇಗಿಸ್ತಾ ಇರ್ತೀನಿ, ನೀನು ಹೋಗೋ, ನೀನು ಊಪ್ಸ್ ಬೇಬಿ ನೀನು ಅಂತ. ಚಾನ್ಸ್, ನಿನ್ನನ್ನು ಯಾರೂ ಪ್ಲ್ಯಾನ್ ಮಾಡಿ ಹುಟ್ಟಿಸಿಲ್ಲ, ನೀನು ಊಪ್ಸ್ ಬೇಬಿ ನೀನು ಅಂತ ಹೇಳ್ತಾ ಇರ್ತೀನಿ. ನಾವಿಬ್ಬರೇ, ಅಕ್ಕ ನಾನು ಇದ್ವಿ. ನನಗೆ ಅಕ್ಕಂಗೆ 4 ವರ್ಷ ಡಿಫ್ರೆನ್ಸ್ ಇದೆ. ಚೇತನ್ ಅವರು? ಹಾಂ, ಚೇತನ ಅಕ್ಕಗೆ. ಮತ್ತು ನನ್ನ ತಮ್ಮಗೆ ನನಗೆ 2 ವರ್ಷ ಡಿಫ್ರೆನ್ಸ್ ಇದೆ. ಸೊ ಅವನು ಅಕ್ಕಂಗೆ 6 ವರ್ಷ ಈ ಕಡೆ, ಹಂಗಾಯಿತು. ನನ್ನ ತಮ್ಮ ಹುಟ್ತಾನೆ. ನನ್ನ ತಮ್ಮ ಹುಟ್ಟಾದ್ಮೇಲೆ ಬಳ್ಳಾರಿಲೇ ಸಂಸಾರ ಅವ್ರದ್ದು? ನಾವೆಲ್ಲ ಬಳ್ಳಾರಿಲಿ ಇದ್ವಿ. ಕರ್ಣ ಹುಟ್ಟೋವರೆಗೂ 3 ಮಕ್ಕಳು ಹುಟ್ಟಿರೋದು ಬಳ್ಳಾರಿಲಿ? 3 ಬಳ್ಳಾರಿ, ದಾವಣಗೆರೆ. ಅಂದರೆ ಹುಟ್ಟಿದ್ದು ಎಲ್ಲ ನಾನು, ನನ್ನ ತಮ್ಮ ದಾವಣಗೆರೆಯಲ್ಲಿ, ಅಕ್ಕ ಬೆಂಗಳೂರಲ್ಲಿ. ಬಟ್ ಏನು, ನಾನು ನನ್ನ ತಮ್ಮ ದಾವಣಗೆರೆಯಲ್ಲಿ ಯಾಕೆ ಅಂದರೆ ಬಾಣಂತನ, ಅಮ್ಮ ತವ್ರ ಮನೆಗೆ ಹೋಗ್ಬೇಕಲ್ಲ. ಸೊ ಹಾಗಾಗಿ ಅಲ್ಲಿ ಡೆಲಿವರಿ ಆಗುತ್ತೆ. ಬಟ್ ಸಂಸಾರ ಎಲ್ಲ ವಾಪಸ್ ನಾವು ಬಳ್ಳಾರಿಗೆ ಬರ್ತೀವಿ. ಅದೇ 7 ಮನೆಗಳ ಸರ್ಕಲ್? ಹಾಂ, ಅದೇ ಮನೆ. ಅಲ್ಲಿಗೆ ಬರ್ತೀವಿ. ಅಲ್ಲಿಗೆ ಬಂದಮೇಲೆ ಅಪ್ಪ ಒಂದು ಕಡೆ ಕೆಲಸ ಮಾಡಿಲ್ಲ. ಅಂದರೆ ಠಿಕಾಣಿ. ಯಾವ್ದು ಮೊದಲನೇ ಜಾಬ್ ಅವ್ರದ್ದು? ಮೊದಲನೇ ಜಾಬು ಮೋಸ್ಟ್ಲಿ ಹಾಲು ಕರೆದಿದ್ದು, ಅಲ್ಲ ಟಿಕೆಟ್ ಇದು ಹರಿದಿದ್ದು. ಥಿಯೇಟ್ರ್ ಮುಂದೆ ನಿಂತು ಟಿಕೆಟ್ ಹರಿಯೋದು. ಆಮೇಲೆ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಹಾಲು ಕರೆದಿದ್ದಾರೆ. ಮನೆಯಲ್ಲೇ ಹಸು ಕಟ್ಕೊಂಡು, ಒಂದು 6-7 ಹಸು ಕಟ್ಕೊಂಡು ಹಾಲು ಕರೆದಿದ್ದಾರೆ ಒಂದಿಷ್ಟು ತಿಂಗಳು. ಆಮೇಲೆ ಇದು ಯಾವುದೂ ಬೇಡ ಅಂತ ಹಿಮಾಲಯ ಕೊಟ್ಟೋಗಿದ್ದಾರೆ. ಮದುವೆ ಆದ್ಮೇಲೂ? ಹ್ಞೂ, ನಮ್ಮನ್ನೆಲ್ಲ ಬಿಟ್ಟು. ನೀವೆಲ್ಲ 3 ಜನ ಹುಟ್ಟಿದಿರಿ? ಹ್ಞೂ. ಯಾವ ಗ್ಯಾಪ್ ಅದು, ಯಾವ ಟೈಮ್ ಅದು? ನನಗೆ ನನ್ನ ವಯಸ್ಸು ನೆನಪಿಲ್ಲ. ಬಟ್ ಅವರು, ನಾವೆಲ್ಲ ಇದ್ವಿ. ನನ್ನ ತಮ್ಮ ಕೂಡ ಹುಟ್ಟಿದ್ದ. ಬಟ್ ಏನಾಗಿತ್ತು ಅಂದರೆ, ಅಜ್ಜಿ ಕೂಡ ಇದ್ದರು. ಅಜ್ಜಿ ಇನ್ನೂ ತೀರೋಗಿರಲಿಲ್ಲ. ಅಮ್ಮನ ಅಜ್ಜಿನ ಇಬ್ಬರನ್ನ ಬಿಟ್ಟು ಹಿಮಾಲಯ ಕೊಟ್ಟೋಗಿದ್ದಾರೆ. ಏನಾರ ಮಾಡ್ಕೊಳ್ಳಿ, ನಾನು ದೇವ್ರನ್ನ ಹುಡುಕ್ತೀನಿ ಅಂತ. ದೇವ್ರು ಇದಾನ ಇಲ್ವ ಹುಡುಕ್ತೀನಿ ನಾನು. ಏನಾರ ಮೋಕ್ಷ ಸಿಗುತ್ತಾ ನನಗೆ, ಏನಾರ ಜ್ಞಾನ ಸಿಗುತ್ತಾ, ಜ್ಞಾನೋದಯ ಆಗುತ್ತಾ ನನಗೆ ಅಂತ. 6 ತಿಂಗಳು ಹಿಮಾಲಯ. 6 ತಿಂಗಳು ಹಿಮಾಲಯಕ್ಕೆ ಆದಮೇಲೆ ಅಲ್ಲಿ ಏನೂ ಇಲ್ಲ. ನನಗೆ ದಕ್ಕುವಂಥದ್ದು, ನನಗೆ ಒಲಿಯುವಂಥದ್ದು, ನನಗಿಷ್ಟ ಆಗುವಂಥದ್ದು. ಬೆಳಗ್ಗೆ 4:15 ಎಬ್ಸೋರಂತೆ ಗುರುಗಳು. ಅಲ್ಲಿ ಒಂದು ಗುರು ಅಂತ ಇರ್ತಾರಂತೆ. 4:15 ಎಬ್ಸೋದು. ತಣ್ಣೀರು ಇದು ಏನಂತೀವಿ ಅದನ್ನು? ಹೊಳೆ? ಹಾಂ, ಹೊಳೆ ಅಲ್ಲ, ಕಲ್ಯಾಣಿ. ಆ ಕಲ್ಯಾಣಿನಲ್ಲಿ ಇವರು 4:15 ತಣ್ಣಗಿರೋದಂತೆ ನೀರು. ಹಿಮಾಲಯ ಬೇರೆ. ಸ್ನಾನ ಮಾಡಬೇಕು, ಬರಬೇಕು. ಅವ್ರು ಹೇಳೋ ಎಲ್ಲ ಮಂತ್ರ, ಅದು ಇದು ಎಲ್ಲ ಪೂಜೆ ಎಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಬೇಕು. ಇವರು ಮಾಂಸಾಹಾರಿ ಅಪ್ಪ. ಎಲ್ಲ ಬಿಟ್ಟು, ಎಲ್ಲ ತ್ಯಾಗ ಮಾಡಿ, ಗಿಗ್ರೇಟ್ ಎಲ್ಲ ಬಿಟ್ಟು ಹಾಗೆ 6 ತಿಂಗಳು ಆ ಜೀವನ ನೋಡಿದ್ದಾರೆ. ಅದಾದಮೇಲೆ ವಾಪಸ್ಸು ಬಂದಿದ್ದಾರೆ. ಇಲ್ಲ, ನನ್ನ ಕೈಯಲ್ಲಿ ಇಲ್ಲಿ ನನ್ನ ಸರ್ವೈವ್, ಇದು ನನ್ನ ಜಾಗ ಅಲ್ಲ ಇದು ಅಂತ ಹೇಳಿ ವಾಪಸ್ ಬಂದಿದ್ದಾರೆ. ವಾಪಸ್ ಬಂದು ಮತ್ತೆ ಯಥಾ ಪ್ರಕಾರ ಏನು ವಾಟ್ ನೆಕ್ಸ್ಟ್ ಅಂತ ಹುಡುಕಾಟ. ಇದೇ ಕೆಲಸದ್ದೇ. ಯಾಕೆ ಅವ್ರಿಗಂದ್ರೇನು ಬದುಕಿನ ಬಗ್ಗೆ ಭಯ ಆಯ್ತಾ, ಅನಿಶ್ಚಿತತೆ ಆಯ್ತಾ, ಅಥವಾ ಒಂದು ಕಡೆ ನಿಲ್ಲದ ಮನೋಭಾವ ಅವ್ರದ್ದು? ಅವರು ಒಂದು ಕಡೆ ನಿಲ್ತಿರಲಿಲ್ಲ, ಚಕ್ರ ಕಾಲಿಗೆ. ಆಮೇಲೆ ಒಂದು ಕೆಲಸನ ತುಂಬ ಮಾಡಿದ್ರೆ ತುಂಬ ಇಷ್ಟ ಆಗಬೇಕು ಅವ್ರಿಗೆ. ತುಂಬ ಶ್ರದ್ಧೆಯಿಂದ ಮಾಡೋರು ಆ ಕೆಲಸನ. ಅದು ಫಲ ಕೊಡ್ತೋ ಬಿಡುತ್ತೋ, ಶ್ರದ್ಧೆ ಅಂತೂ 100% ಇರ್ತಿತ್ತು. ಆದರೆ ಯಾವಾಗ ಮೋಸ ಆಗ್ತಿದೆ ನನಗೆ ಅನ್ನೋ ಒಂದು ಫೀಲ್ ಬಂದುಬಿಟ್ಟಾಗ ಬಿಟ್ಬಿಡೋದು. ಉದಾಹರಣೆ ಅಂದರೆ ಇವಾಗ ಮೋಸ ಅನ್ನೋದಕ್ಕಿಂತ, ಫಾರ್ ಎಕ್ಸಾಂಪಲ್, ನೀವು ಬಾಸು, ನಾನು ನಿಮ್ಮ ಮಾಡಿ ಕೆಲಸ ಮಾಡ್ತಿದ್ದೀನಿ. ಹಾಂ, ನೀವು ನನಗೆ ಸಂಬಳ ಕೊಡಬೇಕು. ಇನ್ನು 2 ದಿನ ಇದೆ ಸಂಬಳಕ್ಕೆ. ಏನೋ ತಪ್ಪಾಗಿದೆ. ಪತ್ರಿಕೆಯಲ್ಲೇ ಕೆಲಸ ಮಾಡ್ತಾ ಇದ್ದಿದ್ದು ಅವಾಗ. ಸಣ್ಣ ಪುಟ್ಟ ಪತ್ರಿಕೆಯಲ್ಲಿ ಕೆಲಸ ಮಾಡೋರು ಬಳ್ಳಾರಿಯಲ್ಲಿ. ಇಲ್ಲ, ಇದು ಸರಿ ಇಲ್ಲ, ಬಾಸ್ ಬರ್ದಿರೋದು, ಇವ್ರು ಹೋಗಿ ಅದನ್ನು ಸರಿ ಇಲ್ಲ, ಇದು ತಪ್ಪು, ಇದು ಬೇಡ, ಆ ಥರ ಎಲ್ಲ ಏನೋ ಹೇಳೋದು. ಆಮೇಲೆ ಕೆಟ್ಟದಾಗ ಅವ್ರನ್ನೇ ಬೈದು ಬಿಡೋದು. ಬಾಸ್ನೇ ಕೆಟ್ಟದಾಗ ಬೈದು ಆ ಮಗನೆ ಅಂತ. ಯಾವನು ಕೊಡ್ತಾನೆ ಸಂಬಳ, ಯಾವನು ಇಟ್ಕೋತಾನೆ. ನಡೆಯಲ್ಲ, ಎತ್ತಂಗಡಿ ಮಾಡು ಫಸ್ಟು ಅಂತ ಹೇಳಿ ಕಳಿಸ್ತಾನೆ. ಅಮ್ಮನೊಬ್ಬರದೇ ಪರ್ಮನೆಂಟ್ ಕೆಲಸ 750 ರೂಪಾಯಿ. ಅಮ್ಮಂಗೊಬ್ಬರಿಗೆ ಟೀಚರು, ಗೌರ್ಮೆಂಟ್ ಟೀಚರು, ಉರ್ದುವಿಂದ ಹಿಂದಿಗೆ ಬರ್ತಾರೆ. ಓ, ಸರ್ಕಾರಿ ಶಾಲೆ ಶಿಕ್ಷಕರು ಅಮ್ಮ? ಹೌದು. ಹೈ ಬ್ಯಾಂಗ್ಳೂರು ಸ್ಟಾರ್ಟ್ ಆಗಿ ಅಮ್ಮಂಗೆ ಇಲ್ಲ, ಇದು ಪರ್ಮನೆಂಟ್ ನಿಲುವು, ಇದು ಕೊನೆ ಪ್ರಯತ್ನ ನಮ್ಮಪ್ಪಂದು, ಇದು ಬಿಟ್ಟು ಇನ್ನೇನು ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಮನುಷ್ಯ ಅನ್ನೋವರೆಗೂ ಕೂಡ ಅದು ಪ್ರೂವ್ ಆಗಿ ಅಪ್ಪ ಬೇಡ್ಕೊಂಡು ಕಾಲ್ಗೊಂದು ಬೀಳೋದು ಬಾಕಿ ನಮ್ಮಮ್ಮಂಗೆ.
ಕೆಲಸ ಬಿಡು ಲಲಿತಾ, ನಾನು ನಿಜವಾಗ್ಲೂ ಇನ್ಮೇಲೆ ಆ ಥರ ಎಲ್ಲ ಇದು ಮಾಡಲ್ಲ, ತುಂಬ ಶ್ರದ್ಧೆಯಿಂದ ನಾನು ಈ ಹಾಯ್ ಬ್ಯಾಂಗ್ಳೂರ್ನ ಮಾಡ್ತೀನಿ. ಅವ್ರಿಗೆ ಯಾರಡಿನೂ ಕೆಲಸ ಮಾಡೋ ಅಭ್ಯಾಸ ಇರಲಿಲ್ಲ, ಅದೊಂದು ಸಮಸ್ಯೆ ಅವ್ರಿಗಿತ್ತು. ಅಂದರೆ ಯಾರಾದ್ರೂ ಅಡಿ ಕೆಲಸ ಮಾಡಬೇಕು ಅಂತಂದರೆ ಅವ್ರಿಗೆ ಅವ್ರು ಹೇಳಿದ್ದೀನಿ ಇವ್ರು ಕೇಳಬೇಕು, ಅದು ಸರಿನೋ ತಪ್ಪೋ ಕೇಳಲೇಬೇಕಾಗತ್ತೆ. ಸೊ ಅದು ಅವ್ರಿಗೆ ಆಗ್ತಿರ್ಲಿಲ್ಲ. ಇಟ್ಸ್ ನಾಟ್ ದಟ್ ಈಗೋ ಆ ಥರ ಅಲ್ಲ, ಈಗೋ ಅಲ್ಲ, ತಪ್ಪು ಹೇಳ್ತಾ ಇದ್ರು ನಾನು ಯಾಕೆ ಕೇಳ್ಬೇಕು ಅದನ್ನ ಅನ್ನೋವಂಥ ಒಂದು ಮನೋಭಾವ ಇತ್ತು ಅಪ್ಪಂಗೆ. ಸೊ ಅದನ್ನು ಅವ್ರ ಮಕ್ಕಕ್ಕೆ ಹೇಳ್ಬಿಡೋರು ಡೈರೆಕ್ಟಾಗಿ. ಸೊ ಹೀಗಾಗಿ ಕೆಲಸ ಸಿಗ್ತಿರ್ಲಿಲ್ಲ, ಎಲ್ಲೂ ಠಿಕಾಣಿ ಸರಿಯಾಗಿ ಆಗ್ತಿರ್ಲಿಲ್ಲ. ನಮ್ಮಮ್ಮ ಯಾವಾಗೂ ಹೇಳು, ಇನ್ನೆರಡು ದಿನ ತಡ್ಕೊಂಡಿದ್ದೆ, ಸಂಬಳ ಬಂದಿರ್ತಿತ್ತು, ಆ ತಿಂಗಳದಾದ್ರೂ ಮುಂದಕ್ಕೆ ಹುಡ್ಕೊಳ್ಳೋಕ್ಕೆ ಕೆಲಸ ಹುಡ್ಕೊಳ್ಳೋಕೆ ಆಗ್ತಿತ್ತು. 2 ದಿನಕ್ಕೆ ಒಂದು ಅವ್ನು ಕೊಡೋ ಸಂಬಳಕ್ಕೆ ನಾನು ಅವ್ನು ಹೇಳಿದ್ದನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ ಅಂತ ನಮ್ಮಪ್ಪ. ಆಮೇಲೆ ದಿನ ಅಳೋದು ಗುಳೋ ಅಂತ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಾವು ನೋಡ್ತಾ ಇದ್ದಿದ್ದು ಅವಾಗ ದಿನ ಸೀನ್ ಇದು. ಇವಾಗ ಚೇರ್ಗಿರೆಲ್ಲ ನೋಡೇ ಇಲ್ಲ ನಾವು. ಹಾಯ್ ಬ್ಯಾಂಗ್ಳೂರ್ ಸ್ಟಾರ್ಟ್ ಆಗೋವರೆಗೂ ಚೇರು ನೋಡಿಲ್ಲ, ಫೋನು ನೋಡಿಲ್ಲ, ಏನೂ ನೋಡಿಲ್ಲ. ನೆಲದ ಮೇಲೆ ಕೂತ್ಕೊಳ್ಳೋದು. ಅಪ್ಪ ಬರೆಯೋಕ್ಕೆ ಅಂತಾನೆ ಒಂದು ಡೆಸ್ಕ್, ನಾವು ಇವಾಗ ಮಕ್ಕಳಿಗೆಲ್ಲ ಕೊಡ್ಸಲ್ವಾ ಮನೆ ವುಡನ್ದು, ಆ ವುಡನ್ ಇದ್ರ ಮೇಲೆ ಒಂದಿಷ್ಟು ಬರವಣಿಗೆದು ಪುಸ್ತಕಗಳಿಟ್ಕೊಂಡು ಪೆನ್ನು ಪೇಪರ್ ಇಟ್ಕೊಂಡು ಪಕ್ಕದಲ್ಲಿ ಅಮ್ಮ ಏನು ಮಾತಾಡ್ದೆ 20 ರೂಪಾಯಿ ಇಟ್ಬಿಟ್ಟು ಹೋಗ್ಬಿಡೋರು. ಅದೇನೋ ಪ್ಯಾಕೆಟ್ ಸರಾಯಿ ಅದು ಕುಡಿಯೋಕ್ಕೆ ಬೇಜಾರಲ್ಲಿದ್ದಾರೆ ಅಂತ ಅಮ್ಮನೇ ಇಟ್ಬಿಟ್ಟು ಹೋಗೋರು. ವಾಪಸ್ ಬರೋ ಅಷ್ಟರಲ್ಲಿ 4 ಗಂಟೆ ಅಮ್ಮ. ನಾವು ಒಂದು 2:30-3 ಗಂಟೆ ಹಂಗೆ ವಾಪಸ್ ಬರ್ತಿದ್ವಿ. ಹಾಡು ಹಾಕೋ, ಗಜಲ್ಗಳು ಕೇಳು, ಭಾವಗೀತೆ ಕೇಳು. ಹಾಡಿಲ್ಲದೆ ಜೀವನ ಇಲ್ಲ ಅಪ್ಪಂಗೆ. ಭಾವನೆಗಳು ಆವಾಗಲೇ ದುಃಖ ಇನ್ನೂ ಜಾಸ್ತಿ ಬರೋದು. ನಾನು ಒಂದು ಆರ್ಟಿಕಲಲ್ಲಿ ಬರೆದಿದ್ದೀನಿ, ನಿಮಗೆ ದುಃಖ ಆದಾಗ ಯಾವುದೇ ಕಾರಣಕ್ಕೂ ಎಂದಿಗೂ ದುಃಖದ ಹಾಡುಗಳನ್ನ ಹಾಕ್ಕೊಂಡು ಕೇಳಬೇಡಿ. ಅದು ದುಃಖ, ಫಸ್ಟ್ ಆಫ್ ಆಲ್ ದುಃಖ, ಅದ್ರ ಮೇಲೆ ದುಃಖದ ಹಾಡು, ವಿರಹ ಗೀತೆಗಳು, ಶೋಕಗೀತೆಗಳು ಅವ್ಯಾವುದೂ ಕೇಳಬೇಡಿ. ಅದು ಇನ್ನೂ ಕುಗ್ಸುತ್ತೆ ಮನುಷ್ಯನ. ಆಮೇಲೆ ಏಕಾಂತಕ್ಕೂ ಏಕಾಂಗಿಗೂ ತುಂಬ ವ್ಯತ್ಯಾಸ ಇದೆ. ಏಕಾಂತ ಅನ್ನೋದು ತುಂಬ ಅವಶ್ಯ ಮನುಷ್ಯಂಗೆ. ಏಕಾಂತದಲ್ಲೇ ಅವನಿಗೆ ಆಲೋಚನೆಗಳು ಬರೋದು. ನಾನು ಏಕಾಂಗಿ, ನಾನು ಅಂದರೆ ಲೋನ್ಲಿನೆಸ್ಗೂ ಅಲೋನ್ನೆಸ್ಗೂ ತುಂಬ ವ್ಯತ್ಯಾಸ. ಬೀಯಿಂಗ್ ಲೋನ್ಲಿ ಈಸ್ ಡಿಫ್ರೆಂಟ್, ಈಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಇಟ್ ಇಸ್ ಅ ಪ್ಯಾಥೋ. ಅಂದರೆ ಅದು ಬೇಡ. ಅದು ನಾನು ಒಂಟಿಗ, ನನಗೆ ಯಾರೂ ಇಲ್ಲ ಅನ್ನೋದು ಲೋನ್ಲಿ. ಬೀಯಿಂಗ್ ಅಲೋನ್ ಇದೆಯಲ್ಲ, ನಿಮ್ಮ ಜೊತೆ ನೀವಿರ್ತೀರಿ, ಅದು ಏಕಾಂತದಲ್ಲಿ ಬರೋದೇ ಒಳ್ಳೊಳ್ಳೆ ಆಲೋಚನೆಗಳು, ಒಂದು ಪ್ರೊಡಕ್ಟಿವ್ ಆಗಿರುವಂಥ ಯೋಚನೆಗಳು, ಥಾಟ್ ಪ್ರಾಸೆಸ್ಸು. ಸೊ ಅಂಥದ್ದು ಅದನ್ನು ಬಳಸಿ ಅಂತ ನಾನು ಒಂದು ಕಡೆ ಬರೆದಿದ್ದೆ. ಅವನು ಏನು ಬರೆದಿಟ್ಕೊಂಡಿದ್ದ ಗೊತ್ತಾ? ಉಪೇಂದ್ರನ್ ಥರ ಪಾಪ್ಯುಲರ್ ಆಗಬೇಕು, ರವಿ ಬೆಳಗೆರೆ ಥರ ಸಕ್ಸಸ್ ಆಗಬೇಕು ಅಂತ. ಅವ್ರು ಕುಡ್ತಕ್ಕೆ ಬಿದ್ದದ್ದು ಯಾವಾಗಲೂ ಡ್ಯೂರಿಂಗ್ ಸ್ಕೂಲ್ ಡೇಸ್? ಇಲ್ಲ. ಅವರ ಅಪ್ಪ ಅಂದರೆ ಅವ್ರು ಹೇಳಿದ್ದು, ನಾನು ಫಸ್ಟ್ ಕುಡ್ದಿದ್ದು ಅವರ ಇದರಲ್ಲಿ ಬರ್ಕೊಂಡಿದ್ದಾರೆ. ಬಟ್ ನಾವು ಅದನ್ನೆಲ್ಲೂ ಪ್ರಿಂಟ್ ಮಾಡಿಲ್ಲ ಇನ್ನು, ಯಾಕಂದರೆ ಅದು ಕಂಪ್ಲೀಟ್ ಆಗಿಲ್ಲ. ಆತ್ಮಚರಿತ್ರೆ ಫಸ್ಟ್ ಹಾಫ್ ಓದಿದ್ದೀರಿ. ಸೆಕೆಂಡ್ ಅವರೇ ಬಯೋಗ್ರಫಿ ಬರ್ಕೋತಾ ಇದ್ರು. ಏನಿತ್ತು ಟೈಟ್ಲ್ ಅದಕ್ಕೆ? ಹೇಳಲೇನು ಕಾರಣ, ಹೀಗೆ ಬದುಕಿದ್ದಕ್ಕೆ ಹಾಗೆ ಬದುಕದ್ದಕ್ಕೆ. ಹಂಗಿಟ್ಟಿದ್ರು. ಹೇಳಲೇನು ಕಾರಣ, ಹೀಗೆ ಬದುಕಿದ್ದಕ್ಕೆ ಹಾಗೆ ಬದುಕದ್ದಕ್ಕೆ. ಅವರ ಪೂರ್ತಿ ಆತ್ಮಕತೆ ಇತ್ತು ಇರಲಿಲ್ಲ. ಅದು ಅವರು ಜೀವನ ಹೆಂಗೋ ಹಾಗೆ, ಅಷ್ಟೇ ಪರ್ಸೆಂಟು. ಈಗ 60% ಬರೆದಿದ್ದಾರೆ ಅಂದರೆ ಇನ್ನು 40% ಬರೆದಿಲ್ಲ. ಒಂದು ಪುಣ್ಯ ಏನು ಅಂತಂದರೆ, ಯಾರ್ಯಾರು ಅವ್ರ ಜೀವನದಲ್ಲಿ ಬಂದು ಒಂದು ಎಪಿಸೋಡ್ ಅನ್ನೋವಂಥ ಟಚ್ ಮಾಡಿರೋವಂಥ ವ್ಯಕ್ತಿಗಳ ಪಟ್ಟಿನ ಟೈಪ್ ಮಾಡಿಸಿಟ್ಟಿದ್ದಾರೆ. ಸೊ ಈಗ ನಾನು ಕೂತ್ಕೊಂಡು ನಿಮ್ಮ ಹೆಸರು ಆ ಪಟ್ಟಿಲಿದ್ರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಈ ನಾಕ್ತಿ ಅಂಕಲ್ಲು, TN ಸೀತಾರಾಮ್ ಅಂಕಲ್ಲು, ಇವರೆಲ್ಲ ಅವರೇ ಲೇಖಕ, ಅಂದರೆ ಬರಿಬೋದು ಅವರೇನೆ ನನ್ನ ರವಿಯ ಒಡನಾಟ ಹೆಂಗೆ ಅಂತ. ಸಂದರ್ಶನ ಬೇಡ, ಪುಸ್ತಕ ಮಾಡ್ತೀನಿ ನಾನು ಅಂತಂದ್ರೆ ಒಂದು ಲೇಖನ ಬರ್ಕೊಡಿ ಅಂದರೆ ಅವರೇ ಬರ್ಕೊಡ್ತಾರೆ. ಬರ್ದೇ ಇರೋರು ನಾವು ಕೇಳಿ ನಾವು ಬರಿಬೋದು. ಅವ್ರ ಅನುಭವ ಹೆಂಗಿತ್ತೋ ಕೇಳಿ ನಾನು ಬರಿಬೋದು. ಆ ಥರ ಮಾಡ್ಬೋದು, ಪುಸ್ತಕ ಕಂಪ್ಲೀಟ್ ಮಾಡ್ಬೋದು ಅನ್ನೋ ಒಂದು ಆಸೆಲಿ ಇದ್ದೀನಿ. ಅದನ್ನು ಮಾಡ್ತೀನಿ ಶೀಘ್ರದಲ್ಲಿ. ಬಿಕಾಸ್ ಅಪ್ಪನೇ ಅವ್ರ ಅನುಭವನ ಬರ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಕಡೆ ಬರ್ದಿದ್ದಾರೆ. ಫಸ್ಟ್ ಟೈಮ್ ಅವರು ಏನೋ ಇದು ಹೇಳಬಾರ್ದು, ನಿಮ್ಮಪ್ಪ ಯಾರು ಅಂತ ನಿನ್ಗೆ ನಿಂಗೇನೋ ಗೊತ್ತು, ನಿಮ್ಮಪ್ಪ ಯಾರು ಅಂತಲೇ ಗೊತ್ತಿಲ್ಲ ನಿನಗೆ
ಅಂತ ಒಬ್ಬನು ರೇಗಿಸ್ತಾನಂತೆ ಬಳ್ಳಾರಿನಲ್ಲಿ ಒಬ್ಬನು ಸಖತ್ತು ರೌಡಿ, ಅವನ ಜೊತೆ ಅಪ್ಪ ಅವನ ಶಿಷ್ಯ, ಅವನ ಜೊತೆ ಓಡಾಡ್ಕೊಂಡಿರೋವಂಥದ್ದು. ಅಪ್ಪ ಬೇಸರ ಪಟ್ಕೊಂಡು ಹಿಂಗೆ ಕೇಳ್ಬಿಟ್ನಲ್ಲ, ನಿಮ್ಮಪ್ಪ ಯಾರು ಅಂತ ನಿನಗೆ ಗೊತ್ತಿಲ್ಲ ನೀನು ಅಂದರೆ ನೀನು ಆ ಮಗ ಅಂತ ಡೈರೆಕ್ಟಾಗಿ ಆ ಪದನೇ ಬಳಸಿದ್ದಾನೆ. ಅದನ್ನು ಕೇಳಿ ಅಪ್ಪಂಗೆ ದುಃಖ ಆಗಿ ಈ ರೌಡಿ ಹತ್ರ ಹೋಗಿ ಹತ್ಕೊಂಡಿದ್ದಾರೆ. ಎತ್ತ ಒಂದು ಬಾಟ್ಲು ಎಲ್ಲ ಸರಿ ಹೊತ್ತಾಯ್ತು, ನೋಡ್ಕೊಳ್ಳೋಣ ಅವನ್ನ ಅಂತ ಹೇಳಿ ಫಸ್ಟ್ ಟೈಮ್ ಅವಾಗ ಕುಡಿಸಿದ್ದವರು. ಆಗ ಅಪ್ಪಂಗೆ ಒಂದು 15 ವರ್ಷ ಏನೋ ಅನಿಸುತ್ತೆ. ಇನ್ನೂ ಸ್ಕೂಲು ಮುಗಿಸಿರ್ಲಿಲ್ಲ ಅವರು. ಅವಾಗ ಕುಡ್ದಿದ್ದು ಹೌದು, ಅದನ್ನು ಅವರು ಅಧ್ಯಾಯದಲ್ಲಿ ಬರೆದಿದ್ದಾರೆ. ಬಟ್ ಅದರ ನಂತರ ಅದು ಹೈ ಬ್ಯಾಂಗ್ಳೂರು ಅಮ್ಮ ಅದೇ 20 ರೂಪಾಯಿ ಇಟ್ಟರೆ ಯಾರಾದರೂ ದುಡ್ಡು ಕೊಟ್ಟರೆ ಕುಡಿಯೋದು ಅಷ್ಟೇ, ದುಡ್ಡಿಲ್ಲ ಅಂದರೆ ಕೊಡ್ತಾಯಿಲ್ಲ, ಹಾಗೆ ಬದುಕ್ತಾಯಿದ್ರು. ನಂತರ ಆವಾಗ ಹೈ ಬ್ಯಾಂಗ್ಳೂರು ಯಾವಾಗ ಅವರು ಬೆಂಗಳೂರಿಗೆ ನಾವೆಲ್ಲ ಒಟ್ಟಿಗೆ ಬರ್ತೀವಿ. ಅಲ್ಲಿ ಮಧ್ಯದಲ್ಲಿ ಏನಾಗುತ್ತೆ, ನನ್ನ ತಮ್ಮ ದಾವಣಗೆರೆಗೆ ಹೋಗ್ತಾನೆ. 3 ಜನ ಒಟ್ಟಿಗೆ ಬದುಕೋಕ್ಕೆ ಕಷ್ಟ ಆಗುತ್ತೆ ಅಮ್ಮಂಗೆ ನೋಡ್ಕೊಳ್ಳೋಕ್ಕೆ. ಅಪ್ಪಂಗೆ ಕೆಲಸ ಇಲ್ಲ. ಆಮೇಲೆ ಅಪ್ಪ ಸಮೇತ ಕರ್ನಾಟಕದಲ್ಲಿ ಕೆಲಸ ಸಿಗುತ್ತೆ, ಹುಬ್ಳಿಗೆ ಹೋಗ್ತಾರೆ. ಶಾಮರಾಯರ ಹತ್ರ. ಸಂಯುಕ್ತ ಕರ್ನಾಟಕ ಶಾಮರಾಯರ ಅನುಭವ ಎಷ್ಟು ಚೆನ್ನಾಗಿ ನಿಮ್ಮ ತಂದೆ ಯಾವಾಗಲೂ ಶಾಮರಾಯರು ನೆನೆಸ್ಕೊಳ್ಳೋರು ಅವ್ರು ಯಾವಾಗಲೂ. ನಾವು ಅವ್ರನ್ನ ಮರಿ ಶಾಮರಾಯರು ಅಂತಾನೆ ಕರಿತಾ ಇದ್ದಿದ್ದು. ಶಾಮರಾಯರು ಹೆಂಗೆ ಬಿಹೇವ್ ಮಾಡ್ತಿದ್ರು ಬಾಸ್ ಆಗಿ, ಡಿಟ್ಟೋ ಹಾಗೆ ಬಿಹೇವ್ ಮಾಡ್ತಿದ್ರು ಅಪ್ಪ ಬಾಸ್ ಆಗಿ. ಅವ್ರ ಪನಿಷ್ಮೆಂಟ್ಗಳೇ ವಿಚಿತ್ರ. ನೀವು ನಮ್ಮ ಸ್ಟಾಫು, ನೀವು 6 ಗಂಟೆಗೆ ಹೋಗಬೇಕು, ಗೊತ್ತು ನಿಮಗೆ ಅಪ್ಪಂಗೆ 6 ಗಂಟೆಗೆ ಹೋಗಬೇಕು ಅಂತ. ಕರೆಕ್ಟ್ 6 ಗಂಟೆಗೆ ಇನ್ನು 5 ನಿಮಿಷ ಇದೆ ಅನ್ನುವಾಗ ಕರೆದು ಒಂದು ಕೆಲಸ ಕೊಡೋದು. ಅದು 9 ಗಂಟೆವರೆಗೂ ಮುಗಿಯಲ್ಲ ನೀವು ಅಂತ. ಆಮೇಲೆ ಹೇಳ್ದೆ ಹೋಗೋಂಗಿಲ್ಲ, ಮುಗಿಸ್ದೆ ಹೋಗೋಂಗಿಲ್ಲ. ಆಮೇಲೆ ಕೆಲಸ ಏನು ಇಲ್ಲ ಅಂದ್ರೂ ಎದ್ದೋಗೋಂಗಿಲ್ಲ. ಶ್ರೀರಾಮ ಜಯರಾಮ ಅಂತೆಲ್ಲ ಬರ್ಕೊಂಡು ಕೂತ್ಕೊಂಡ್ಬಿಟ್ಟಿರೋರು ಅಲ್ಲಿ ಒಟ್ಟಿನಲ್ಲಿ ಶಾಮರಾಯರಿಗೆ ಕೆಲಸ ಮಾಡ್ತದ ನೀವು ಅಂತ ಅನ್ನಿಸ್ಬೇಕು. ಅಪ್ಪ ಅಲ್ಲ, ಶ್ರೀರಾಮ ಜಯರಾಮ ಯಾರೋ ಇನ್ನೂ 6 ಗಂಟೆ ಆಗಿಲ್ಲ, ಇವಾಗ ಎದ್ದೋದ್ರೆ ಅಷ್ಟೇ ಅವ್ರನ್ನ ಗಮನಿಸ್ತಾರೆ ಅಂತ ಶ್ರೀರಾಮ ಜಯರಾಮ ಈ ಥರ ಎಲ್ಲ ಬರ್ಕೊಂಡು ಕೂತಿರೋರಂತೆ. ಅದೆಲ್ಲ ಬರ್ದೇರಪ್ಪ ಆ್ಯಕ್ಚುಲಿ ಅವರ ಇದರಲ್ಲಿ ಆತ್ಮಚರಿತ್ರೆಯಲ್ಲಿ. ಸೊ ಈ ಥರ ಅಂದರೆ ಹಿಂಗೆ ಈ ಥರದ್ದು. ಆಮೇಲೆ ಗ್ರಿಲ್ ಇತ್ತಲ್ಲ ಇವಾಗ ಆಫೀಸಲ್ಲಿ ನಮ್ಮ ಹೈ ಬ್ಯಾಂಗ್ಳೂರಲ್ಲಿ, ಕೊಲಾಪ್ಸಬಲ್ ಗೇಟ್ ಹಾಕಿರೋರು ಈಗಲೂ ಇದೆ. ಅದನ್ನು ಹಾಕ್ಬಿಟ್ಟು ನೀ ಅಲ್ಲೇ ನಿಂತ್ಕೋಬೇಕು, ಒಳಗೆ ಬರೋಂಗಿಲ್ಲ. 9:30 ನಂತರ ಬಂದರೆ ಪನಿಷ್ಮೆಂಟ್ ಅದು. ಇಡೀ ದಿನ ಗೇಟ್ ಅಲ್ಲೇ ನಿಂತ್ಕೋಬೇಕು, ಮನೆಗೆ ಹೋಗಂಗಿಲ್ಲ. ರಜಾ ಲೀವು ಅಂದರೆ ಸಂಬಳ ಕಟ್ಟು. ಬಟ್ ನೀನು ಆಚೆ ನಾನು ಬಂದು ನಮ್ಮನ್ನು ಕಳಿಸೋರು, ಇದನ್ನ ನೋಡು, ನಿಂತಿದ್ದಾನ ನೋಡು, ಇಲ್ಲಾಂದ್ರೆ ಕೆಲಸ ಬಿಟ್ಟೋಗು. ಅವನು 10 ನಿಮಿಷ ಲೇಟ್ ಬಂದರೆ ಮುಗೀತವನ ಕತೆ. ಈ ಥರ ಪನಿಷ್ಮೆಂಟ್ಗಳು ಯಾರೇ ಆದ್ರೂ. ನೀನು ಲೇಟಾಗಿ ಬಂದಿದ್ಯಾ ಬೈಸ್ಕೊಳ್ಳೋರು, ಬಾಸ್ ಹತ್ರ ಬೈತಾರಪ್ಪ ಇವಾಗ ಅಂತ. ಹಂಗೆ ಒಂದೇನೋ ಒಂದು ನೆಪ ಹೇಳೋದು, ಆಯ್ತು ಕೆಲಸ ಮಾಡು ಅಂತ ಹೇಳೋರಲ್ಲ, ಹಂಗೆ ಮಾಡ್ತಿರ್ಲಿಲ್ಲ ಅಪ್ಪ. ಗ್ರಿಲ್ ಹಾಕಿ ನಿಲ್ಲಿಸಿದ್ರೆ ನಿಂತಿರ್ಬೇಕು ಅವನಲ್ಲಿ. ಮಧ್ಯಾಹ್ನ ಅಲ್ಲಿ ಒಂದು ಚೇರ್ ಇತ್ತು, ಕೂತ್ಕೊಂಡ್ಬೇಕಾದ್ರೆ ಊಟ ಮಾಡು, ಅಲ್ಲೇ ಚೇರ್ ಮೇಲೆ ಕೂತ್ಕೋ. 6 ಗಂಟೆ ಆದಮೇಲೆ ಹೋಗು ಮನೆಗೆ. ಮರುದಿನ ಕರೆಕ್ಟ್ ಟೈಮಿಗೆ ಬಾ. ನಾನೇ ಒಂದೊಂದು ಸತಿ 5 ನಿಮಿಷ ಲೇಟಾಗಿ ಹೋದರೆ ಗಡಿಯಾರ ನೋಡೋರು, ಹೊರಗಡೆ ಕೂತ್ಬಿಟ್ಟಿರೋರು. ಹೊರಗಡೆ ಒಂದು ಚೇರು ಟೇಬಲ್ ಇತ್ತು, ಹೊರಗಡೆ ಕೂತ್ಕೊಂಡ್ಬಿಟ್ಟಿರೋರು. ಲೇಟಾಗಿ ಹೋದರೆ ಹೇಳಿದ್ದೀನಿ ನಾನು ಒಂದೆರಡು ಕಡೆ, ನಾನು ದೇವೇಗೌಡನೂ ಅಲ್ಲ, ನೀನು ಕುಮಾರಸ್ವಾಮಿನೂ ಅಲ್ಲ, ನೀನು ಹಾಯ್ ಬ್ಯಾಂಗ್ಳೂರ್ ಇದನ್ನ ಸ್ಟಾಫು, ನನ್ನ ಹತ್ರ ಸಂಬಳ ತೊಗೋತೀಯ, ಕರೆಕ್ಟ್ ಟೈಮಿಗೆ ಬಾ ಅಂತ ಹೇಳೋರು. ನನಗೆ ಹೇಳೋರು. ಸರಿಯಪ್ಪ, ಅಪ್ಪ ಅನ್ನಂಗಿಲ್ಲ, ಸುಮ್ಮನಿರಬೇಕು. ಸರಿ ಅಪ್ಪ ನನಗೆ ಬಾಸ್ ಅನ್ನೋಕ್ಕಾಗಲ್ಲ. ಅಪ್ಪ ಅಂದರೆ ಬೈತಾರೆ. ಅಪ್ಪ ಅಂದರೆ ಬೈಯಲ್ಲ, ಸಲಿಗೆ ತೊಗೊತೀನಿ ಅಂತ ಮೊದಲೇ ಹೇಳಿದರು ಕೆಲಸಕ್ಕೆ ಸೇರಿದಾಗ. ನೋಡು ನೀನು ನನ್ನ ಸ್ಟಾಫ್ ಅಷ್ಟೇ. ಚೇಂಬರ್ ಒಳಗಡೆ ಬಂದಮೇಲೆ ಅಪ್ಪ ಮಗಳು. 4 ಗೋಡೆ ಮೇಲೆ ಬಂದಮೇಲೆ ಅಪ್ಪ ಮಗಳು. ನೀನು ಕರಡಿ ಮುದ್ದು, ನೀನು ಎಲ್ಲ ನನಗೆ ಏನಪ್ಪ ಹಿಂಗೆ ಮಾಡಿಬಿಟ್ರಿ ನೀವು ಅಂತ ಏನು ಬೇಕಾದ್ರೆ ಕೇಳು, ಸ್ಟಾಫ್ ಮುಂದೆ ನನಗೇನು ಪ್ರಶ್ನೆ ಮಾಡಬೇಡ ಅಂತ ಹೇಳಿದರು. ಸೊ ಹಂಗಾಗಿ ನಾನು ಏನು ಪ್ರಶ್ನೆ ಮಾಡ್ತಿರಲಿಲ್ಲ. ಸ್ಟಾಫ್ ಜೊತೆ ಸ್ಟಾಫ್ ಥರ ಇದ್ಬಿಡ್ತಿದ್ದೆ. 1,500 ರೂಪಾಯಿ ಸಂಬಳ ಕೊಡೋರು, ತೊಗೊಂಡು ಇರ್ತಿದ್ದೆ. ಎಲ್ಲೂ ಹೋಗ್ಬಿಡ್ತಾ ಇರಲಿಲ್ಲ, ಬೇರೆ ಕಡೆ ಕೆಲಸ ಇಲ್ಲವೇ ಇಲ್ಲ. ನಾನು ಮದುವೆ ಆಗೋ ಟೈಮು, ಮದುವೆ ಆಯಿತು, ಮದುವೆ ಆದಮೇಲೆ ಕೆಲಸ ಬಿಟ್ಟೆ. ಅಪ್ಪ ನಾನು ಕೆಲಸ ಬಿಡ್ತೀನಿ, ನಾನು ಪ್ರೊಡಕ್ಷನ್ ಮಾಡ್ತೀನಿ, ನನಗೆ ಈ ಟಿ ವಿನಲ್ಲಿ ಒಂದು ಸೀರಿಯಲ್, ಆವಾಗ ಇನ್ನೂ ಕಲರ್ಸ್ ಬಂದಿರಲಿಲ್ಲ, ಈ ಟಿ ವಿ ಇತ್ತು,
ಸೊ ETV ನಲ್ಲಿ ನನಗೊಂದು ಸ್ಲಾಟ್ ಆಗಿದೆ, ಸೀರಿಯಲ್ ಮಾಡ್ತೀನಿ, ನನಗೆ ಸ್ವಲ್ಪ ದುಡಿಮೆನೂ ಆಗುತ್ತೆ, ಮದುವೆ ಆಗಿದೆ ಇವಾಗ ಅಂತ ಎಲ್ಲ ಹೇಳಿದ್ಮೇಲೆ ಆಯಿತು ಮಗಳೇ ಹೋಗು ಅಂತ ಕಳಿಸ್ಕೊಟ್ರು. ಈಗ ಇವರು ಹೇಳ್ತಾರಲ್ಲ, ಅಥವಾ ಬೀಚಿಯವರ ಮಗ ಬೆಳಗೆರೆ ಅಂತ, ಸತ್ಯ ಅರ್ ಸುಳ್ಳು? ಸತ್ಯ. ಅಪ್ಪನೇ ಒಪ್ಕೊಂಡ್ರಲ್ಲ ಕೊನೆಗೆ, ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಬಟ್ ಬೀಚಿ ಅದನ್ನ ಅನೌನ್ಸ್ ಮಾಡಲಿಕ್ಕೆ ಕ್ಲೈಮ್ ಮಾಡಲಿಲ್ಲ, ಅದಕ್ಕೆ ಅಪ್ಪ ಮಾಡಲಿಲ್ಲ. ಅವ್ರೇನಾದರೂ ಮಾಡಿದರೆ ಅಪ್ಪ ಮಾಡಿರೋರು. ನಾನು ಅವ್ರ ಮಗ. ಬೀಚಿ ಕೆಪ್ಟ್ ಕ್ವೈಟ್. ಹೀ ಕೆಪ್ಟ್ ಕ್ವೈಟ್. ಬಟ್ ಅವ್ರ ಇಡೀ ಫ್ಯಾಮಿಲಿ ಈಗಲೂ ನಾವು ಭೇಟಿ ಮಾಡ್ತೀವಿ. ಹಾಂ, ಅವ್ರಿಗೆ ಮೊಮ್ಮಕ್ಕಳೆಲ್ಲ ನಾನು ಅಣ್ಣ ಅಕ್ಕ ಆ ಥರನೇ, ಸಂಧ್ಯಾ ಅಕ್ಕ, ಉಲ್ಲಾಸ್ ಅಣ್ಣ, ಅವರೆಲ್ಲ ಇನ್ನೂ ಕಾಂಟ್ಯಾಕ್ಟಲ್ಲಿದ್ದಾರೆ. ಯಾವಾಗೂ ಫೋನ್ ಮಾಡ್ತಾರೆ, ಹೆಂಗಿದ್ಯಾ ಏನು, ಆಫೀಸಿಗೆ ಬರ್ತಾರೆ. ಟ್ರಿಮ್ಮಿ ಅಂಕಲ್ಲು ಇದಾಗ್ತಾರೆ, ಬೀಚಿಯವ್ರ ಮಗ ತೀರೋ ಹೋಗ್ತಾರೆ. ಮತ್ತು ಆಂಟಿನೂ ಸ್ವಲ್ಪ ವರ್ಷಕ್ಕೆ ಅವರು ತೀರೋ ಹೋಗ್ತಾರೆ. ಸೊ ಇವರು ಮೊಮ್ಮಕ್ಕಳೆಲ್ಲ ನಮಗೆ ಪರಿಚಯದಲ್ಲೇ, ನಮ್ಮ ಜೊತೆಗೆ ಟಚಲ್ಲೇ ಇದ್ದಾರೆ. ಸೊ ಈ ಥರ ಬೀಚಿಯವರು ಪಾರ್ವತಮ್ಮನವ್ರು ಸಾಕಲಿಲ್ಲ, ಹಾಂ, ಕುಟುಂಬ ನೋಡ್ಕೊಂಡಿಲ್ಲ. ಐ ಮೀನ್ ಆರ್ಥಿಕವಾಗಿ ನೋಡ್ಕೊಳ್ಳಿಲ್ಲ. ಅಂದರೆ ಆರ್ಥಿಕವಾಗಿ ನೋಡ್ಕೊಳ್ಳೂ ಇಲ್ಲ, ಬಹಿರಂಗನೂ ಪಡಿಸ್ಲಿಲ್ಲ. ಈಗ ಆರ್ಥಿಕವಾಗಿ ನೋಡ್ಕೋಬೇಕು ಅಂದರೆ ಬಹಿರಂಗ ಮಾಡಬೇಕಲ್ಲ. ಸೊ ಫ್ಯಾಮಿಲಿಗೆ ಮಾಡಿಬಿಟ್ರು, ಅವ್ರವ್ರ ಫ್ಯಾಮಿಲಿಗೆ, ಅವ್ರ ಹೆಂಡತಿಗೆ, ಅವ್ರಿಗೆಲ್ಲ ಮಾಡಿದ್ರು. ಬಟ್ ಪ್ರಪಂಚಕ್ಕೆ ಮಾಡಲಿಲ್ಲ. ಅದಕ್ಕೆ ಅಪ್ಪ ಬೆಳಗೆರೆ ಹೆಸರಿಟ್ಕೋತಾರೆ, ಆ ಸರ್ನೇಮ್ ಕ್ಯಾರಿ ಮಾಡ್ತಾರೆ. ಹಾಂ, ರವಿ ಬೆಳಗೆರೆ ಊರು, ಅಜ್ಜಿ ಊರದು. ನಮ್ಮ ಅಪ್ಪನ ಉಲ್ಲಾಸ್ ಬೀಚಿ ಅವರೆಲ್ಲ ಬೀಚಿ ಸರ್ನೇಮ್ ಕ್ಯಾರಿ ಮಾಡಿದ್ರಲ್ಲ, ಸೊ ಬೆಳಗೆರೆ ಸರ್ ಕ್ಯಾರಿ ಮಾಡ್ಬೋದಿತ್ತು, ಬಟ್ ಮಾಡಲಿಲ್ಲ. ಅವರು ಅನೌನ್ಸೇ ಮಾಡಲಿಲ್ವಲ್ಲ, ರಿಜಿಸ್ಟ್ರೇಷನ್ನೇ ಇಲ್ಲ, ಎಲ್ಲೂ ದಾಖಲೆ ಇಲ್ಲ. ಸೊ ಹಾಗಾಗಿ ತಾಯಿ, ಆಮೇಲೆ ಈ ಕಡೆ ನಮ್ಮ ತಾಯಿ ಅಂದರೆ ನಮ್ಮ ಅಮ್ಮನ ತಾಯಿ 5ನೇ ಹೆಂಡತಿ ಅವ್ರ ಗಂಡಂಗೆ, ನಮ್ಮ ಅಜ್ಜಂಗೆ. ಅಂದರೆ ಬಯೋಲಾಜಿಕಲ್ ಫಾದರ್ ಅಲ್ಲ, ಆದರೆ 5ನೇ ಹೆಂಡತಿ. ಸೊ ಅವ್ರನ್ನ ಮನೆಯಿಂದ ಆಚೆ ಹಾಕ್ತಾರೆ. ಅದು ಅವ್ರದ್ದು ಅಜ್ಜಿದು ನರಕ ಜೀವನ, ಅದು ಒಂಥರ ಪಾಪ. ಅವರು ಹೆಂಗೆ ಸರ್ವೈವ್ ಆದರೂ ಅದು ಗೊತ್ತಿಲ್ಲ, ಆ ಥರ ಅಜ್ಜಿದು ಲೈಫು. ಅದ್ರ ಜೊತೆಗೆ ಅವರು ಬೀಚಿಯವರ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ತಾರೆ, ಕಸ ಗುಡಿಸೋದು. ಯಾರು? ಅಜ್ಜಿ, ಪಾರ್ವತಮ್ಮ ಅಜ್ಜಿ. ಬಳ್ಳಾರಿಲಿ ಕಸ ಗುಡಿಸೋದು ಅದೆಲ್ಲ ಮಾಡೋದಕ್ಕೆ ಎಲ್ಲ ಕೆಲಸಕ್ಕೆ ಹೋಗ್ತಾರೆ. ಬಟ್ ಇವರು ಲೇಖಕರು, ಓದೋದು ಗೊತ್ತು, ಅದೆಲ್ಲ ಬೀಚಿಯವರು ಗೊತ್ತಾದಾಗ ಇಂಟ್ರೆಸ್ಟ್ ಬೆಳೆಯುತ್ತೆ. ನಾಟ್ ಟು ಅಫೇರ್, ಇಂಟೆಲೆಕ್ಚುಯಲ್ ಕನೆಕ್ಷನ್ ಸ್ಟಾರ್ಟ್ ಆಗತ್ತೆ ಒಬ್ರಿಗೊಬ್ರಿಗೆ. ತಾನೇ ಲೇಖಕಿ, ಅದೇ ಆಶ್ಚರ್ಯ ಅವ್ರಿಗೆ, ಬೀಚಿಯವ್ರಿಗೆ. ಅರೆ ಇದು ಹಿಂಗೆ, ಮತ್ತೆ ಯಾಕೆ ಇವಳಿಗೆ ಮನೆ ಕೆಲಸ ಯಾಕೆ ಮಾಡ್ಕೊಂಡಿದ್ದಾಳೆ ಇವಳು ಅಂತ. ಆವಾಗ ಈ ಥರ ಒದ್ದು ಹೊರಗೆ ಹಾಕಿದ್ರು ನನ್ನ ಗಂಡ. ಅದಕ್ಕೋಸ್ಕರ ನಾನು ಇನ್ನೆಲ್ಲಿ ಹೋಗಲಿ, ಇನ್ನೇನು ಮಾಡಲಿ, ಇಲ್ಲಿ ಕೆಲಸ ಖಾಲಿ ಇದೆ ಅಂತ ಗೊತ್ತಾಯಿತು, ಬಂದೆ ಅಂತ ಹೇಳ್ಕೊಳ್ತಾರೆ. ಆವಾಗ ಅವರಿಬ್ಬರ ನಡುವೆ ಒಲವು ಸ್ಟಾರ್ಟ್ ಆಗುತ್ತೆ. ಅವರು ಅಪ್ಪ ಆವಾಗ ಜನಿಸೋದು. ಆವಾಗಲೂ ಕೂಡ ಅಪ್ಪಂಗೂ ಎಷ್ಟೋ ವರ್ಷ ಹೇಳಲಿಲ್ಲ, ಅಪ್ಪ ನಮ್ಮಪ್ಪ ಯಾರು ಅಂತ ಕೇಳಿದಾಗ ಅಜ್ಜಿ ಹೇಳಿಲ್ಲ. ಆಮೇಲೆ ಒಂದು ಸ್ವಲ್ಪ ಬುದ್ಧಿ ಬಂತು ಅಂದಾಗ ಹೇಳ್ಕೊಂಡಿದ್ದಾರೆ. ಅವ್ರು ಹೇಳ್ಕೊಂಡಾಗಲೂ ಕೂಡ ಆಮೇಲೆ ಅವ್ರು ಹೇಳ್ಕೊಂಡ್ಮೇಲೆ ಅಪ್ಪ ಬೀಚಿ ಅಜ್ಜನ ಹತ್ರ ಹೋಗಿ ಅಜ್ಜಂಗೆ ಕೊನೆ ಗಳಿಗೆನಲ್ಲಿ ನೋಡ್ಕೊಂಡಿರೋದು ಉಂಟು. ಅಪ್ಪನೇ ಹೋಗಿ ನೋಡ್ಕೊಂಡಿರೋದು ಉಂಟು. ಅವ್ರಿಗೂ ಗೊತ್ತಿತ್ತು ಇವ್ನು ನನ್ನ ಮಗ ಅಂತ. ಅವರು ಏನೂ ಮಾತಾಡಿಲ್ಲ, ಇವರು ಏನೂ ಕೇಳಿಲ್ಲ. ಸೊ ನಾನು ನಿಮ್ಮ ಮಗನ ನಿಜಾನಾ ಹೌದಾ ಅವೆಲ್ಲ ಏನೂ ಕೇಳಿಲ್ಲ, ಅವರು ಏನೂ ಹೇಳಿಲ್ಲ. ಬಟ್ ಅವರಿಬ್ಬರು ಒಡನಾಟ ಇತ್ತು, ತುಂಬ ಒಡನಾಟ ಇತ್ತು. ಅಪ್ಪಂಗೂ ಬೀಚಿ ಅಜ್ಜಂಗೂ ತುಂಬ ಒಡನಾಟ ಇತ್ತು. ಅವ್ರ ಮನೆಗೆ ಹೋಗೋದು, ಅವ್ರ ಬನಿಯನ್ನೆಲ್ಲ ಒಗೆಯೋದು ಅದೆಲ್ಲ ಮಾಡ್ತಿದ್ರು ಅಪ್ಪ. ಸೊ ಆ ಥರದ್ದು ಇದಿತ್ತು. ಎಲ್ಲರೂ ಕಲಾ ಮಾಧ್ಯಮ ಮನೆ ಮಾತಾಗಿರುವಂಥದ್ದು ಯೂಟ್ಯೂಬ್ ಚಾನಲ್ಲು. ನಮ್ಮ ಮನೆಯಲ್ಲಿ ನನ್ನ ಗಂಡ ಟಿವಿ ಆನ್ ಮಾಡಿದ್ರೆ ಕಲಾ ಮಾಧ್ಯಮ ಹಾಕೊಳ್ಳೋದು, ಯಾಕಂದ್ರೆ ಅಷ್ಟು ಇನ್ಫಾರ್ಮೇಶನ್ಸ್ ಇರ್ತವೆ. ಸೊ ಹಾಗಾಗಿ ತಾವುಗಳು ಅಷ್ಟೇ ಇನ್ಫಾರ್ಮೇಶನ್ಸ್ ಬೇಕು, ವ್ಯಕ್ತಿಗಳ ಬಗ್ಗೆ ಪರಿಚಯ ಬೇಕು ಅಂತಂದ್ರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಅವರಿಗೆ ಸಪೋರ್ಟ್ ಮಾಡಿ. ಇವರ ಕಲಾ ಮಾಧ್ಯಮ ಎಲ್ಲ ಕಡೆ ತುಂಬ ಹಬ್ಬಿ ಇನ್ನೂ ಹೆಮ್ಮರವಾಗಿ ಬೆಳಿಬೇಕು ಅಂತ ನಾನು ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.